ಅಯೋಧ್ಯ ನಗರದ ಮಹಾರಾಜ ದಶರಥನು ಮಕ್ಕಳಿಲ್ಲದ ಕೊರಗಿನಿಂದ ಚಿಂತಿಸುತ್ತಾ ಕುಳಿತಿದ್ದಾರೆ. ಪೂಜ್ಯರ ಸಲಹೆಯಿಂದ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸುತ್ತಾರೆ. ಈ ಯಾಗದ ಫಲವಾಗಿ ಅಗ್ನಿದೇವನು ಪ್ರತ್ಯಕ್ಷನಾಗಿ ಪವಿತ್ರ ಪಾಯಸವನ್ನು ನೀಡುತ್ತಾನೆ. ಆ ಪವಿತ್ರ ಪಾಯಸವನ್ನು ದಶರಥನ 3 ರಾಣಿಯರು ಸೇವಿಸುತ್ತಾರೆ. ಈ ಪ್ರಸಾದದ ಫಲದಿಂದಾಗಿ ಶ್ರೀರಾಮನ ಜನನವಾಗುತ್ತದೆ. ರಾಮನು ತನ್ನ ಸಹೋದರರೊಂದಿಗೆ ಆಟವಾಡುತ್ತಾ ಗುರುಕುಲದಲ್ಲಿ ಅಧ್ಯಯನವನ್ನು ಮುಗಿಸುತ್ತಾನೆ. ರಾಮನು ಧರ್ಮನಿಷ್ಠ ಪ್ರಜಾಪಾಲಕನೆಂಬ ಗುಣಗಳಿಂದ ಎಲ್ಲರ ಹೃದಯವನ್ನು ಗೆಲ್ಲುತ್ತಾನೆ. ರಾಮನು ಸೀತೆಯ ಸ್ವಯಂವರದಲ್ಲಿ ಶಿವನ ಬಿಲ್ಲನ್ನು ಎತ್ತಿ ಮಾತಾ ಸೀತೆಯನ್ನು ಪತ್ನಿಯಾಗಿ ಸ್ವೀಕರಿಸುತ್ತಾರೆ. ರಾಮನ ಜನ್ಮದಿನವನ್ನು ರಾಮನವಮಿ ಎಂದು ಭಕ್ತರು ಸಡಗರದಿಂದ ರಾಮನ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ಜೈ ಶ್ರೀರಾಮ್.